ಕನ್ನಡ ಇಂಡಸ್ಟ್ರಿಯಲ್ಲಿ ವೆಬ್ ಸೀರೀಸ್ಗಳು ನಿರ್ಮಾಣಗೊಳ್ಳೋದೇ ತುಂಬಾನೇ ಕಮ್ಮಿ. ಅದರಲ್ಲೂ ಮೈನ್ ಸ್ಟ್ರೀಮ್ ಅಲ್ಲಿ ಒಂದು ವೆಬ್ ಸೀರೀಸು ಗುರುತಿಸಿಕೊಂಡು ಪಾಪ್ಯುಲಾರಿಟಿ ಪಡ್ಕೊಳ್ಳೋದು ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸ್. ಬಟ್ ಈ ಒಂದು ಶಾಕಲ್ಸ್ ನ ಬ್ರೇಕ್ ಮಾಡೋದಕ್ಕೆ ಜಿ5 ನ ವತಿಯಿಂದ ಅಯ್ಯನ ಮನೆ ಸಜ್ಜಾಗಿರೋದು ನನಗೆ ಪರ್ಸನಲಿ ಖುಷಿ ಆಯಿತು. ಸಪ್ತಸಾಗರದಾಚೆಯಲ್ಲೋ ಫೇಮ್ ನ ರಮೇಶ್ ಇಂದಿರಾ ಅವರು ಡೈರೆಕ್ಟ್ ಮಾಡಿರುವಂತಹ ಈ ವೆಬ್ ಸೀರೀಸ್ ನಲ್ಲಿ ಸ್ವತಃ ರಮೇಶ್ ಅವರು, ದಿಯಾ ಖ್ಯಾತಿಯ ಖುಷಿ ರವಿ, ಮಾನ್ಸಿ ಸುಧೀರ್, ಅಕ್ಷಯ್ ನಾಯಕ್ ಇನ್ನು ಮುಂತಾದ ಕಲಾವಿದರು ಬಣ್ಣ ಹಚ್ಚಿದ್ದಾರೆ. ಬನ್ನಿ ಹಾಗಿದ್ರೆ ಈ ಟ್ರೈಲರ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇನ್ನು ಟ್ರೈಲರ್ ನೋಡಿ ಕಥೆಯ ಪ್ಲಾಟ್ ಅನ್ನ ಪ್ರೆಡಿಕ್ಟ್ ಮಾಡೋದಾದ್ರೆ ಇದು ಒಂದು ಹಾಂಟೆಡ್ ಮಿಸ್ಟರಿ ಥ್ರಿಲ್ಲರ್ ಆಗಿರ್ಬೋದು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ದೈವದ ಪ್ರಕೋಪಗಳನ್ನು ಕೂಡ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿರುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಕ್ಯಾಸ್ಟಿಂಗ್ ವೈಸ್ ಇವರು ತಗೊಂಡಿರುವಂತಹ ಚಾಯ್ಸಸ್ಗಳು ಇವ್ರಿಗೆ ಬಹಳ ಪಾಸಿಟಿವ್ ಆಗಿ ಸಾಬೀತಾಗಬಹುದು. ಯಾಕಂದ್ರೆ ಎಲ್ಲರೂ ಬ್ಯಾಲೆನ್ಸ್ಡ್ ಆಗಿ ಪರ್ಫಾರ್ಮೆನ್ಸಸ್ ಗಳನ್ನ ತರ್ತಾರೆ ಅಂಡ್ ಅದು ಕನ್ಸಿಸ್ಟೆಂಟ್ ಆಗಿ ಕೂಡ ಇರುತ್ತೆ. ಯಾವ ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ಹಿಂದೆ ಉಳಿದೆ, ಹಾಗೆ ಈ ತಂಡ ಸ್ಪೆಷಲ್ ಅಟೆನ್ಷನ್ ನೀಡಿದೆ ಅನ್ನೋದು ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಇದನ್ನ ಪ್ರೊಡ್ಯೂಸ್ ಮಾಡಿರೋದು ಶ್ರುತಿ ನಾಯ್ಡು ಅವರು. ಅವ್ರಿಗಾಗ್ಲೇ ಸೀರಿಯಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿರುವಂತಹ ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಗಳನ್ನೆಲ್ಲ ಇಲ್ಲಿ ಹಾಕಿ ಪ್ರೊಡಕ್ಷನ್ ಅನ್ನ ಕೂಡ ಚೆನ್ನಾಗಿ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಮಿಸ್ಟ್ರಿ ಥ್ರಿಲ್ಲರ್ ಆಗಿರೋದ್ರಿಂದ ಅಲ್ಲಿನ ಲೈಟಿಂಗ್, ಕ್ಯಾಮ್ರಾ ವರ್ಕ್, ಪ್ರತಿಯೊಂದು ಸಣ್ಣ ಸಣ್ಣ ಡೀಟೇಲ್ ಕೂಡ ಮ್ಯಾಟರ್ ಆಗುತ್ತೆ. ಇವೆಲ್ಲವೂ ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣ್ತಿದೆ. ಡೈರೆಕ್ಟರ್ ಆಫ್ ಫೋಟೋಗ್ರಫಿ ರಾಹುಲ್ ರಾಯ್ ಅವರಿಗೆ ಒಂದು ಅಪ್ಲಾಸ್ ಬರಲೇಬೇಕು. ಟ್ರೈಲರ್ ಅಲ್ಲಿ ಕೇಳಿಸುವಂತಹ BGM ಕ್ಲಾಸಿ ಆಗಿದೆ, ಇಂಟೆನ್ಸ್ ಆಗಿದೆ. ಆ ಎಡಿಟಿಂಗ್ ಪ್ಯಾಟರ್ನ್ ಕಥೆಯನ್ನ ಎಲ್ಲೂ ಬಿಟ್ಕೊಡದೆ ಆ ಕ್ಯೂರಿಯಾಸಿಟಿನ ಹಾಗೆ ಉಳಿಸೋ ಕೆಲಸವನ್ನ ಮಾಡುತ್ತೆ. ನಾವು ಏನನ್ನ ಹೇಳಕ್ ಹೊರಟಿದೀವಿ, ಯಾವ ಟೋನ್ ನಲ್ಲಿ ಅದು ಇರುತ್ತೆ ಅನ್ನೋದನ್ನ ಈ ಟ್ರೈಲರ್ ಮೂಲಕ ಸೆಟಪ್ ಮಾಡಿದ್ದಾರೆ. ಟ್ರೈಲರ್ ಅಲ್ಲಿ ಕೇಳಿಬರುವಂತಹ ಪ್ರತಿಯೊಂದು ಡೈಲಾಗು ಒಂದು ವೆಯ್ಟ್ ಅನ್ನ ಕ್ಯಾರಿ ಮಾಡುತ್ತೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಅರ್ಥಪೂರ್ಣವಾಗಿ ಮೆದುಳಿಗೆ ನಾಟುವಂತಹ ರೀತಿಯಲ್ಲಿ ಬರ್ಕೊಂಡಿದ್ದಾರೆ ಆ ದೃಶ್ಯಗಳು. ಅದಕ್ಕೆ ಪ್ಯಾರಲಲ್ ಆಗಿ ಬರುವಂತಹ ಡೈಲಾಗ್ ಗಳನ್ನ ರಾಘವೇಂದ್ರ ಅರಸ್ ಅವರು ಒಂದು ವೆಲ್ ಕಟ್ ಟ್ರೈಲರ್ ಅನ್ನ ರೆಡಿ ಮಾಡಿ ಸರ್ವ್ ಮಾಡಿದ್ದಾರೆ. ಸ್ವಸ್ತಿಕ್ ಅವರ ಸೌಂಡ್ ಡಿಸೈನ್ ಟಾಪ್ ನಾಚ್ ಅಲ್ಲಿದೆ. ಆ ಎನ್ವಿರಾನ್ಮೆಂಟ್ ಅನ್ನ ಜನಗಳಿಗೆ ಚಿಕ್ಕ ಪರದೆ ಮೇಲೆ ಸಿದ್ಧಪಡಿಸಿ ಕನ್ವಿನ್ಸ್ ಮಾಡೋದು ಸುಲಭದ ಮಾತಲ್ಲ. ಬಟ್ ಇಲ್ಲಿ ಅದು ಇಂಪ್ರೆಸಿವ್ ಅಂತ ಅನಿಸ್ತು. ಇಲ್ಲಿ ನೆಗೆಟಿವ್ಸ್ ಅಂತ ಏನೂ ಇಲ್ಲ, ಬಟ್ ಟ್ರೈಲರ್ ನ ಟ್ವಿಸ್ಟ್ ಮೂಲಕ ಅಥವಾ ಜನಗಳಿಗೆ ಶಾಕ್ ವ್ಯಾಲ್ಯೂ ನೀಡುವಂತಹ ಒಂದು ದೃಶ್ಯದಿಂದ ಎಂಡ್ ಮಾಡಬಹುದಿತ್ತು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಇಟ್ ಈಸ್ ಟೂ ಅರ್ಲಿ ಟು ಜಡ್ಜ್. ವೆಬ್ ಸೀರೀಸ್ ರಿಲೀಸ್ ಆದ್ಮೇಲೆ ಅದು ಹೇಗಿದೆ ಅಂತ ನೋಡೋಣ. ಅಲ್ಲಿ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ. ಈ ಹಿಂದೆ ಮಿಸ್ಟ್ರಿ, ಹಾರರ್ ಅಂತ ಅನ್ಕೊಂಡು ಅಂಡ್ ಅದನ್ನ ಬೇಸ್ ಆಗಿ ಇಟ್ಕೊಂಡು ಗೆದ್ದಂತಹ ಚಿತ್ರಗಳಾಗ್ಲಿ ಸೀರೀಸ್ಗಳಾಗ್ಲಿ ಹಲವಾರಿದಾವೆ. ಬಟ್ ಅದು ಬರ್ತಾ ಬರ್ತಾ ಜನಗಳಿಗೆ ನಾಟ್ ಸೋ ಫೇವರೇಟ್ ಅನ್ನುವಂತಹ ವರ್ಗಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿನ ಕತೆ ಯುನೀಕ್ ಆಗಿದ್ದು ಒಳ್ಳೆ ವರ್ಡ್ ಆಫ್ ಮೌತ್ ಅನ್ನ ಪಡ್ಕೊಂಡ್ರೆ ಈ ಸೀರೀಸು ಸೂಪರ್ ಹಿಟ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಕಂಟೆಂಟ್ ಈಸ್ ಕಿಂಗ್ ಅನ್ನಿಸ್ಕೊಳ್ಳುವಂತಹ ಆಸ್ಪೆಕ್ಟ್ಸ್ ಗಳೆಲ್ಲವನ್ನ ಈ ಸೀರೀಸು ಪ್ಯಾಕ್ ಮಾಡುತ್ತೆ ಅಂತ ಹೋಪ್ ಮಾಡ್ತಾ ಇದು ಎಷ್ಟರ ಮಟ್ಟಿಗೆ ಸದ್ ಮಾಡುತ್ತೆ ಅನ್ನೋದನ್ನ ಏಪ್ರಿಲ್ 25ರವರೆಗೆ ಕಾದು ನೋಡ್ಲೇಬೇಕಾಗಿದೆ. ಬಟ್ ಈ ಪ್ರಯತ್ನ ಆಗಿದ್ರೆ ಇನ್ನಷ್ಟು ಒಳ್ಳೆ ಪ್ರಯತ್ನಗಳು ವೆಬ್ ಸೀರೀಸ್ ಸ್ಪೇಸ್ ನಲ್ಲಿ ಆಗ್ತವೆ ಅಂಡ್ ಅದನ್ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ. ಜಸ್ಟ್ ಲೈಕ್ ಒಂದು ಸಣ್ಣ ಮಗು ಹೇಗೆ ಬೆಳೆಯುತ್ತೆ ಅದನ್ನ ಕಾದ್ ನೋಡೋ ಕುತೂಹಲ ಅಷ್ಟೇ. ವೆಬ್ ಸೀರೀಸ್ ಚೆನ್ನಾಗಿ ಬಂದಿರಲಿ ಅಂಡ್ ಜನಗಳಿಗೆ ಅದು ಇಷ್ಟ ಆಗಲಿ ಅನ್ನೋದು ನನ್ನ ಆಶಯ. ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.